ಔರಾದ ಶಾಸಕ ಪ್ರಭು ಚೌಹಾಣ್ ಮನೆಯಲ್ಲಿ ಭಾರೀ ಗಲಾಟೆ ನಡೆದಿದೆ. ಮಾರಾಮಾರಿ ಕೂಡ ಆಗಿದೆ. ಹಾಗಾದ್ರೆ ಏನಾಯ್ತು? ಅಂತಹ ಗಲಾಟೆ ಆಗಲಿಕ್ಕೆ ಕಾರಣ ಏನು? ಔರಾದ ಶಾಸಕ ಪ್ರಭು ಚೌಹಾಣ್ ಮನೆಯಲ್ಲಿ ಗಲಾಟೆ ನಡೆದಿದೆ, ಮಾರಾಮಾರಿ ಆಗಿದೆ, ಭೀಕರ ಗಲಾಟೆ. ಪುತ್ರನ ಮದುವೆ ವಿಚಾರವಾಗಿ ಫೈಟ್ ನಡೆದಿದೆ. ಮನೆಗೆ ನುಗ್ಗಿ ಗಲಾಟೆಯನ್ನ ಮಾಡಿದ್ದಾರೆ. ಮಾರಾಮಾರಿ ನಡೆದಿರೋ ವಿಡಿಯೋ ಭಾರಿ ವೈರಲ್ ಕೂಡ ಆಗ್ತಾ ಇದೆ. ಔರಾದ ತಾಲೂಕಿನ ಭೋಂತಿ ತಾಂಡಾದಲ್ಲಿರುವ ಪ್ರಭು ಚೌಹಾಣ್ ನಿವಾಸ, ಅಲ್ಲಿ ಗಲಾಟೆ ಆಗಿದೆ. ಮಹಾರಾಷ್ಟ್ರದ ಉದಗೀರ್ ಮೂಲದ ಯುವತಿ ಕುಟುಂಬಸ್ಥರಿಂದ ಗಲಾಟೆ ಮಾಡಲಾಗಿದೆ. ಇನ್ನು ಗಲಾಟೆಯಲ್ಲಿ ಚೌಹಾಣ್ ಕಪಾಳ ಮೋಕ್ಷ ಮಾಡುವ ವಿಡಿಯೋ ಎಲ್ಲೆಡೆ ಕೂಡ ವೈರಲ್ ಆಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಗಲಾಟೆ ಆಗಿದೆ ಅಂತ. ಇನ್ನು ಶಾಸಕರು ಜನಸಾಮಾನ್ಯರಿಗೆ ಬುದ್ಧಿ ಹೇಳಬೇಕು, ಆದರೆ ಅವರ ಮನೆಯಲ್ಲೇ ಈ ರೀತಿಯಾಗಿ ಗಲಾಟೆ ಆಗಿರುವಂಥದ್ದು. ಬೀಗರು ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ಅದು ಕೂಡ ಪುತ್ರನ ಮದುವೆ ವಿಚಾರವಾಗಿ ನಡೆದಿರುವಂತಹ ಫೈಟ್ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ರಾಜ್ಕುಮಾರ್, ಔರಾದ ಶಾಸಕ ಪ್ರಭು ಚೌಹಾಣ್ ಮನೆಯಲ್ಲಿ ಭಾರೀ ಗಲಾಟೆಯಾಗಿದೆ. ಪುತ್ರನ ಮದುವೆ ವಿಚಾರಕ್ಕೆ ಫೈಟಿಂಗ್ ನಡೆದಿದೆ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಯಾವ ವಿಚಾರಕ್ಕೆ ಗಲಾಟೆ ಆಗಿದೆ? ಇದೇ ವಿಚಾರಕ್ಕೆ ಅಥವಾ ಬೇರೆ ಯಾವ್ದಾದ್ರು ವಿಚಾರ ಇದೆಯಾ? ಸಾಹಿತ್ಯ ಔರಾದ್ ತಾಲೂಕಿನ ಶಾಸಕರಾಗಿಂತ ಪ್ರಭು ಚೌಹಾಣ್ ನಿನ್ನೆ ಅವ್ರದ ಇವತ್ತು ಬರ್ಡೇ ಇರುತ್ತೆ. ಆ ವಿಷಯಕ್ಕೋಸ್ಕರ ನಿನ್ನೆ ತನ್ನ ಪುತ್ರನ ಒಂದು ಮದುವೆ ನಿಶ್ಚಿತಾರ್ಥನೂ ಕೂಡ ನಡೆದಿರುತ್ತೆ. ಮಹಾರಾಷ್ಟ್ರ ಮೂಲದವರು. ಹಾಗಾಗಿ ಏಕಾಏಕಿ ನಿನ್ನೆ ರಾತ್ರಿ ಮಹಾರಾಷ್ಟ್ರ ಮೂಲದಿಂದ ಕೆಲವು ಯುವಕರು ಬಂದು ಪ್ರಭು ಚೌಹಾಣ್ ಮನೆ ಮುಂದೆ ರಾದಂತ ನಡೆಸ್ತಾರೆ. ಹಾಗಾಗಿ ಪ್ರಭು ಚೌಹಾಣ್ ಕೂಡ ಹೇಳ್ತಾ ಇದ್ದಾರೆ, ಯಾಕಪ್ಪ ಇಲ್ಲಿ ಸಾಕಷ್ಟು ರಾದಂತರ ಮಾಡ್ತಾ ಇದೀರ ಅಂತ ಅಂದಾಗ ಅವರು ತನ್ನ ಮನೆ ಒಳಗೆ ನುಗ್ಗಿ ಗಲಾಟೆ ಮಾಡಕ್ಕೆ ಯತ್ನ ಮಾಡ್ತಿದಾರಂತೆ. ಅಲ್ಲಿನ ಪ್ರಭು ಚೌಹಾಣ್ ಆಗಿರ್ಬೋದು ಸ್ಥಳೀಯರು ಹೇಳ್ತಾ ಇದಾರೆ. ಆದ್ರೆ ಇನ್ನೂ ಕೂಡ ಯಾವುದೇ ರೀತಿ ಕಂಪ್ಲೇಂಟ್ ಆಗಿಲ್ಲ. ಪ್ರಭು ಚೌಹಾಣ್ ಅವರ ಮನೆಗೆ ಯಾಕೆ ನುಗ್ಗಿದ್ರು ಕೆಲವು ಯುವಕರು ಅಂತೂ ಕೂಡ ಮೂಲವಾಗಿ ಕಂಡು ಬಂದಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ಹೇಳ್ತಿರೋದ್ರೆ ಮಹಾರಾಷ್ಟ್ರ ಮೂಲದ ತನ್ನ ಮಗನ ಮದುವೆಗೋಸ್ಕರ ಏನೋ ಮಹಾರಾಷ್ಟ್ರ ಮೂಲದ ಯುವತಿ ಜೊತೆ ತನ್ನ ಪ್ರಭು ಚೌಹಾಣ್ ಅವರ ಮಗನ ನಿಶ್ಚಿತಾರ್ಥನೂ ಆಗಿರುತ್ತೆ. ಹಾಗಾಗಿ ಮಗನ ಮದುವೆ ಕೆಲವು ದಿನದಿಂದ ನನಗೆ ಬೇಡ ಮದುವೆ ಅಂತ ಏನೋ ಕೇಳಿ ಬರ್ತದೆ. ಹಾಗಾಗಿ ಅಲ್ಲಿಂದ ಏನಂದ್ರೆ ಮಹಾರಾಷ್ಟ್ರ ಮೂಲದಿಂದ 8 ಹುಡುಗರು ಏಕಾಏಕಿ ನಿನ್ನೆ ರಾತ್ರಿ ಮನೆಗೆ ನುಗ್ಗಿ ದಾಂಧಲೆನ ಮಾಡ್ತಾರೆ. ಅದರಲ್ಲಿ ನಾನಿ ಅಂತ ಮಾರಾಮಾರಿ ಕೂಡ ಆಗಿರುತ್ತೆ. ಹಾಗಾಗಿ ಸ್ಥಳಕ್ಕೆ ಹೊಕ್ರಾಣ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದಾರೆ. ಇನ್ನೂ ಕೂಡ ಯಾವುದೇ ರೀತಿ ಎರಡೂ ಕಡೆಯಿಂದ ಕಂಪ್ಲೇಂಟ್ ದಾಖಲೆ ಆಗಿಲ್ಲ. ಈಗ ಸ್ಥಳಕ್ಕೆ ಬೀದರ್ನ SP ಪ್ರದೀಪ್ ಗುಂಟಿ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.